ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ವಿಡಿಯೋ ನಾನು ಕೊಂಡ ಷೇರುಗಳು ಕೆಳಕ್ಕೆ, ಮಾರಿದ ಮೇಲೆ ಮೇಲಕ್ಕೆ, ಯಾಕೆ ಹೀಗೆ. ಒಬ್ಬರು ನಮ್ಮ ಮೊನ್ನೆ ಕ್ವಶನ್ ಆನ್ಸರ್ ಸೆಷನಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿದರು. ಸರ್, ನಾನು ಎಷ್ಟೇ ಸ್ಟಡಿ ಮಾಡಿ ಹಾಕಿದ್ರು ನಾನು ಹಾಕಿದ ಯಾವುದೇ ಷೇರುಗಳು ತಕ್ಷಣ ಕೆಳಗೆ ಹೋಗುತ್ತೆ, ಅದೇ ನಾನು ಸೇಲ್ ಮಾಡಿದ ತಕ್ಷಣ ಮೇಲೆ ಹೋಗುತ್ತೆ, ಯಾಕೆ ಹೀಗೆ. ಇದು ನಿಮಗೆ ಮಾತ್ರ ಅಲ್ಲ, ಇದು ಕಾಮನ್ ಎಕ್ಸ್ಪೀರಿಯನ್ಸ್ ಆಗೋದು ಸುಮಾರು ಜನಕ್ಕೆ. ಯಾಕಂದರೆ ಅವ್ರು ಬೈ ಮಾಡಿದ ಮೇಲೆ ಹೇಳ್ತಾರೆ, ನನ್ನ ಸ್ಟಾಕ್ಸ್ ಎಲ್ಲ ಕೆಳಗೆ ಹೋಯ್ತು, ನನ್ನ ಸ್ಟಾಕ್ಸು ಯಾವುದು ನಾವು ಸೇಲ್ ಮಾಡ್ತೀನಿ ಅದು ಮೇಲೆ ಹೋಗುತ್ತೆ, ಅಥವಾ ಯಾವ ಸ್ಟಾಕ್ಸ್ ನನ್ನ ಹತ್ರ ಇಲ್ಲ ಅದು ಮೇಲೆ ಹೋಗ್ತಾ ಇರ್ತದೆ, ಯಾವ ಸ್ಟಾಕ್ ನನ್ನ ಹತ್ರ ಇದೆ ಅದು ಮೇಲೆ ಹೋಗೋದೇ ಇಲ್ಲ ಅಂತ. ಇದು ಕಾಮನ್ ಆಗುತ್ತೆ, ಹಾಗೂ ಶಾರ್ಟ್ ಟರ್ಮಲ್ಲಿ ಇದು ಯಾವಾಗಲೂ ಎಷ್ಟೋ ಜನಕ್ಕಾಗುತ್ತೆ. ಆದರೆ ಇದು ಸುಮಾರು ವರ್ಷದಿಂದ ನಡೀತಾ ಇದೆ, ಹಾಗೂ ನೀವು ಮಾಡ್ತಾ ಇರೋ ಹಾಗೆ ಯಾವಾಗ್ಲೂ ನಿಮ್ಮ ಸ್ಟಾಕ್ಸು ಕೆಳಗೆ ಬೀಳ್ತಾ ಇದೆ, ಹಾಗೂ ನಿಮ್ಮ ಹತ್ರ ಇಲ್ಲದೇ ಇರೋ ಸ್ಟಾಕ್ಸ್ ಮೇಲೆ ಹೋಗ್ತಾ ಇದೆ. ಅಂದರೆ ನೀವು ನೋಡಬೇಕಾದ ಏನಂದರೆ ನಿಮ್ಮ ಸ್ಟಾಕ್ ಸೆಲೆಕ್ಷನ್ ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ ಅಂತ. ಇದನ್ನು ನೀವು ನಿಜವಾಗ್ಲೂ ಸ್ಟಡಿ ಮಾಡಬೇಕಾಗತ್ತೆ. ಯಾಕಂದರೆ ನಿಮ್ಮ ಸಿಚುವೇಶನನ್ನು ನೀವು ಅನಲೈಸ್ ಮಾಡಿದರೆ ಅವು ಗೊತ್ತಾಗುತ್ತೆ ಎಲ್ಲಿ ಇದೆ ತಪ್ಪು ಹಾಗೂ ಯಾಕೆ ಈ ಥರ ಆಗ್ತಾ ಇದೆ ಅಂತ. ಅಕಸ್ಮಾತ್ ನಿಮಗೆ ಅನಿಸ್ತು ನನ್ನ ಲ್ಯಾಕ್ ಆಫ್ ನಾಲೆಜಿಂದ ಹಾಗೂ ಅವೇರ್ನೆಸ್ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸರಿಯಾಗಿಲ್ಲ, ಅದಕ್ಕೆ ರಾಂಗ್ ಆಗಿ ಸ್ಟಾಕ್ಸ್ ತಗೊಳ್ತಾ ಇದ್ದೀನಿ ಅಥವಾ ರಾಂಗ್ ಟೈಮಲ್ಲಿ ಸ್ಟಾಕ್ಸ್ ತಗೊಳ್ತಾ ಇದ್ದೀನಿ ಅಂತಿದ್ರೆ ಆವಾಗ ಸಿಸ್ಟಮ್ಯಾಟಿಕ್ ಆಗಿ ಸ್ಟಾಕ್ ಮಾರ್ಕೆಟನ್ನು ತಿಳ್ಕೊಳ್ಳಿ. ಯಾಕಂದರೆ ನೀವು ಎಷ್ಟು ನಿಮ್ಮ ನಾಲೆಜನ್ನು ಚೆನ್ನಾಗಿ ಮಾಡ್ತೀರಿ ಅಷ್ಟು ನಿಮ್ಮ ಸಕ್ಸಸ್ ಇರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ನಮ್ಮ 2 ತಿಂಗಳದ್ದು ಆನ್ಲೈನ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಯಾವಾಗ ಮಾಡ್ತೀವಿ ಅದನ್ನು ಮಿಸ್ ಮಾಡದೆ ಅಟೆಂಡ್ ಮಾಡಿದರೆ ನಿಮಗೂ ಬೆನಿಫಿಟ್ ಆಗುತ್ತೆ, ಹಾಗೂ ಅದರಿಂದ ನಿಮ್ಮ ದುಡ್ಡನ್ನು ಜಾಸ್ತಿ ಮಾಡ್ಕೋಬೋದು. ಮುಂದಿನ ಪ್ರಶ್ನೆ, ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಕೂಡ ಲಾಸ್ ಆಗೋ ಚಾನ್ಸಸ್ ಇರುತ್ತಾ? ಶಾರ್ಟ್ ಟರ್ಮಲ್ಲಿ ನೀವು ಯಾವುದೇ ಮ್ಯೂಚುವಲ್ ಫಂಡ್ ಇರಲಿ ಅದರಲ್ಲಿ ಲಾಸ್ ಆಗೋ ಚಾನ್ಸಸ್ ಇರ್ತದೆ, ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್, ಯಾಕಂದರೆ ತುಂಬ ವಾಲಟೈಲ್ ಇರುತ್ತೆ. ಆದರೆ ಲಾಂಗ್ ಟರ್ಮ್ ಒಂದು 10 ವರ್ಷಕ್ಕಿಂತ ಜಾಸ್ತಿ ಇಡ್ತೀನಿ ಅಂದರೆ ಆವಾಗ ಮ್ಯೂಚುವಲ್ ಫಂಡ್ಸ್ ಚೆನ್ನಾಗಿ ಮಾಡುತ್ತೆ, ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸು ಚೆನ್ನಾಗಿ ಮಾಡ್ಬೋದು. ಅಫ್ಕೋರ್ಸ್ ಯಾವ ಮ್ಯೂಚುವಲ್ ಫಂಡ್ ಅದರಲ್ಲಿ ತೊಗೊಂಡಿದ್ರಿ, ಸ್ಮಾಲ್ ಕ್ಯಾಪಲ್ಲಿ ಯಾವ ಪರ್ಟಿಕ್ಯುಲರ್ ಫಂಡ್ ತೊಗೊಂಡಿದ್ರಿ ಅದರ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ಆದರೆ ಸುಮಾರಾಗಿ ಒಳ್ಳೆ ರಿಟರ್ನ್ಸೇ ಕೊಡ್ಬೋದು. ಆದರೆ ಆ ಸ್ಮಾಲ್ ಕ್ಯಾಪ್ ಫಂಡ್ದು ಬೆಂಚ್ ಮಾರ್ಕ್ ಇಂಡೆಕ್ಸನ್ನು ಬೀಟ್ ಮಾಡುತ್ತಾ ಅಂತ ನಾವು ನೋಡಬೇಕಾಗತ್ತೆ. ಯಾಕಂದರೆ ಕೆಲವು ಸತಿ ನಮಗೊಂದು 15% ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಕೊಟ್ಟಿರ್ಬೋದು, ಆದರೆ ಆ ಪರ್ಟಿಕ್ಯುಲರ್ ಇಂಡೆಕ್ಸು ಸ್ಮಾಲ್ ಕ್ಯಾಪ್ ಇಂಡೆಕ್ಸನ್ನು ಕಂಪೇರ್ ಮಾಡಿದರೆ ಆ ಇಂಡೆಕ್ಸೇ ಜಾಸ್ತಿ ಹೋಗಿರ್ಬೋದು. ಆವಾಗ ನಿಮ್ಮ ಫಂಡು ಅಷ್ಟು ಚೆನ್ನಾಗಿ ಮಾಡಿಲ್ಲ ಅಂತ ಕಾಣಿಸುತ್ತೆ, ಅದು ರಿಟರ್ನ್ಸ್ ಆದರೂ ಚೆನ್ನಾಗಿ ಬರ್ಬೋದು. ಸೊ ಇಂಪಾರ್ಟೆಂಟ್ ಏನಂದರೆ ಯಾವ ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡ್ತೀವಿ, ಯಾವ ಪರ್ಟಿಕ್ಯುಲರ್ ಸ್ಕೀಮನ್ನು ಸೆಲೆಕ್ಟ್ ಮಾಡ್ತೀವಿ, ಹಾಗೂ ಅದನ್ನು ಎಷ್ಟು ಚೆನ್ನಾಗಿ ಮಾನಿಟರ್ ಮಾಡ್ತೀವಿ, ಎಷ್ಟು ಅದನ್ನು ಅಕಸ್ಮಾತ್ ಚೇಂಜ್ ಮಾಡಬೇಕಾದ್ರೆ ಚೇಂಜ್ ಮಾಡೋದು, ಅಥವಾ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ ಅಂದರೆ ಏನೂ ಮಾಡಬಾರ್ದು, ಸುಮ್ಮನೆ ಅದನ್ನು ಹೋಲ್ಡ್ ಮಾಡಿಕೊಂಡು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಇದು ನಿಮ್ಮ ನಾಲೆಜ್ ಹಾಗೂ ಎಕ್ಸ್ಪೀರಿಯನ್ಸಲ್ಲಿ ನೀವು ಕಲ್ತ್ಕೊಳ್ತೀರಿ. ಜನರಲ್ ಆಗಿ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸು ಎಲ್ಲರಿಗೂ ಸೂಟಬಲ್ ಅಲ್ಲ, ಯಾಕಂದರೆ ಒಳ್ಳೆ ರಿಸ್ಕ್ ಎಪಿಟೈಟ್ ಇರಬೇಕು, ತುಂಬ ಫ್ಲಕ್ಚುಯೇಷನ್ಸ್ ಆಗುತ್ತೆ ಸ್ಮಾಲ್ ಕ್ಯಾಪ್ ಫಂಡ್ಸು ಓವರ್ ದ ಪೀರಿಯಡು. ಅಕಸ್ಮಾತ್ ಆ ಥರ ಫ್ಲಕ್ಚುಯೇಷನ್ ನಾನು ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ಬೆಟರ್ ಟು ಬಿ ಇನ್ ಲಾರ್ಜ್ ಕ್ಯಾಪ್ ಆರ್ ಮಿಡ್ ಕ್ಯಾಪ್ ಫಂಡ್ಸ್ ಇಟ್ ಸೆಲ್ಫ್. ನೆಕ್ಸ್ಟ್ ಪ್ರಶ್ನೆ, ಸರ್, ಐ ಹ್ಯಾವ್ ಇನ್ವೆಸ್ಟೆಡ್ ₹9 lakhs ಇನ್ ಸ್ಟಾಕ್ಸ್ ವಯಾ SEP ಆಫ್ಟರ್ ಯರ್ ವರ್ಕ್ಶಾಪ್. ಶಾಲ್ ಐ ಆಲ್ಸೋ ಇನ್ವೆಸ್ಟ್ ಸಮ್ ಲಂಪ್ ಸಮ್ ಇನ್ ಮ್ಯೂಚುವಲ್ ಫಂಡ್ಸ್, ಪ್ಲೀಸ್ ಸಜೆಸ್ಟ್ ಅಂತ ಒಂದು ಪ್ರಶ್ನೆ ಮೊನ್ನೆ ಕ್ವಶನ್ ಆನ್ಸರ್ ಸೆಷನಲ್ಲಿ ಕೇಳಿದರು. ನೀವು ಸ್ವಲ್ಪ ಅಮೌಂಟ್ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕೋದು ಒಳ್ಳೆ ಒಂದು ಐಡಿಯಾನೇ, ಯಾಕಂದರೆ ಡೈವರ್ಸಿಫೈ ಆಗುತ್ತೆ, ಹಾಗೂ ಎಲ್ಲ ಡಿಪೆಂಡೆನ್ಸು ನಾನು ಸ್ಟಾಕ್ಸ್ ಮೇಲೆ ಇರ್ತಾ ಇಲ್ಲ. ಏನಾಗುತ್ತೆ ಅಂದರೆ ಸ್ವಲ್ಪ ಡಿಪೆಂಡೆನ್ಸಿ ನನ್ನ ಒಂದು ಸ್ಟಾಕ್ಸ್ ರಿಸರ್ಚ್ ಮೇಲೆ ನಾನು ಹಾಕಿರ್ತೀನಿ, ಸ್ವಲ್ಪ ಡಿಪೆಂಡೆನ್ಸಿ ನಾನು ಮ್ಯೂಚುವಲ್ ಫಂಡ್ ಮೇಲೆ, ಆ ಫಂಡ್ ಮ್ಯಾನೇಜರನ್ನು ನಾನು ನಂಬಿಕೊಂಡು ಅವರ ಒಂದು ರಿಸರ್ಚ್ ಪ್ರಕಾರ ನಾನು ದುಡ್ಡು ಮಾಡ್ತೀನಿ ಅಂತ ನೀವು ಡಿಸೈಡ್ ಮಾಡ್ಬೋದು. ಸೊ ಎರಡರಲ್ಲೂ ಇದ್ದರೂ ಅನುಕೂಲನೇ ಸ್ಟಾಕ್ಸು ಹಾಗೂ ಮ್ಯೂಚುವಲ್ ಫಂಡ್ಸಲ್ಲಿ. ಇನ್ಫ್ಯಾಕ್ಟು ಮ್ಯೂಚುವಲ್ ಫಂಡ್ಸಲ್ಲಿ ಹಾಕುವಾಗಲೂ ನೀವು SIP ಬೇಕಾದ್ರೆ ಹಾಕಿ, ಅಥವಾ ಲಂಸಮ್ ಹಾಕಿ, ಅಥವಾ SIP ಪ್ಲಸ್ ಲಂಸಮ್ ಎರಡೂ ಮಾಡಿದರೆ ಬೆನಿಫಿಟ್ ಆಗೇ ಆಗುತ್ತೆ. ನಿಮಗೆ ಅಕಸ್ಮಾತ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಗೈಡೆನ್ಸ್ ಬೇಕು, ಯಾವ ಫಂಡ್ ಸೆಲೆಕ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು, ಏನು ಮಾನಿಟರ್ ಮಾಡಬೇಕಂದ್ರೆ ನಾವು ಅದನ್ನು ಮಾಡಿಸ್ಕೊಡ್ಬೋದು. ಯಾಕಂದರೆ ನಾವು AMFI ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸು, ನಿಮಗೆ ಎಲ್ಲ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸನ್ನು ನೋಡ್ಕೋಬೋದು, ಆ ಒಂದು ಪ್ಲ್ಯಾನಿಂಗನ್ನು ಮಾಡಿಕೊಡ್ಬೋದು. ನಿಮಗೆ ಈ ಒಂದು ಅಸಿಸ್ಟೆನ್ಸ್ ಬೇಕಂದರೆ ನಮ್ಮ ಆಫೀಸ್ ನಂಬರಿಗೆ ಫೋನ್ ಮಾಡ್ಬೋದು, 9900000046ಗೆ. ಅಲ್ಲಿ ಮ್ಯೂಚುವಲ್ ಫಂಡ್ ಹ್ಯಾಂಡ್ ಹೋಲ್ಡಿಂಗ್ ಸರ್ವಿಸಸ್ ಬಗ್ಗೆ ನನಗೆ ಕೆಲವು ಡೀಟೇಲ್ಸ್ ಬೇಕಂದರೆ ಆವಾಗ ನಿಮಗೆ ಕೆಲವು ಡೀಟೇಲ್ಸನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ಸರ್, ನನ್ನ ಮಗಳಿಗೆ ಈಗ 9 ವರ್ಷ, ನಾನು ತಿಂಗಳ 5,000 ಹೂಡಿಕೆ ಮಾಡಬಹುದು, ಯಾವ ಮ್ಯೂಚುವಲ್ ಫಂಡ್ ಒಳ್ಳೆಯದು ಹೇಳಿ ಸರ್ ಅಂತ ಪ್ರಶ್ನೆ ಒಂದು ಹಾಕಿದ್ದಾರೆ.
ನಿಮ್ಮ ಮಕ್ಕಳ ಫ್ಯೂಚರಿಗೆ ಅವರ ಎಜುಕೇಷನ್ ಇರಲಿ, ಅವರ ಮದುವೆಗೋಸ್ಕರ ನೀವು ಇನ್ವೆಸ್ಟ್ ಮಾಡೋದು ಒಳ್ಳೆ ಒಂದು ಐಡಿಯಾ. ಹಾಗೂ ಎಷ್ಟು ಬೇಗ ಶುರು ಮಾಡ್ತೀರಿ ಅಷ್ಟು ಒಂದು ಬೆನಿಫಿಟ್ ಸಿಗುತ್ತೆ. ಯಾಕಂದರೆ ಚಕ್ರ ಬಡ್ಡಿಗೆ ಎಷ್ಟು ಜಾಸ್ತಿ ಸಮಯ ಕೊಡ್ತೀರಿ ಅಷ್ಟು ಅಡ್ವಾಂಟೇಜು. ನಿಮ್ಮ ವಿಷನ್ನು ಅಪ್ರಾಕ್ಸಿಮೇಟ್ಲಿ 10 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ನೀವು ಬೇಕಾದರೆ ಫ್ಲೆಕ್ಸಿ ಕ್ಯಾಪ್ ಫಂಡ್ಸಲ್ಲಿ ಹಾಕ್ಬೋದು, ಅಥವಾ ನಾನು ಪರ್ಟಿಕ್ಯುಲರ್ ಆಗಿ ಮಿಡ್ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪನ್ನು ಸೆಲೆಕ್ಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಬೋದು. ಫ್ಲೆಕ್ಸಿ ಕ್ಯಾಪ್ ಫಂಡಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಲಾರ್ಜ್ ಕ್ಯಾಪ್ ಸ್ಟಾಕ್ಸಲ್ಲಿ ಹಾಕ್ತಾರೆ, ಸ್ವಲ್ಪ ಮಿಡ್ ಕ್ಯಾಪು, ಸ್ವಲ್ಪ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲೂ ದುಡ್ಡಿರುತ್ತೆ. ಆದರೆ ನೀವು ಯಾವ ಫ್ಲೆಕ್ಸಿ ಕ್ಯಾಪ್ ಫಂಡನ್ನು ಸೆಲೆಕ್ಟ್ ಮಾಡ್ತೀರಿ ಅಂತ ಡಿಸೈಡ್ ಮಾಡಬೇಕು, ಹಾಗೂ ಅದನ್ನು ಮತ್ತೆ ಒನ್ಸ್ ಇನ್ 6 ಮಂತ್ಸ್ ನೀವು ಮಾನಿಟರ್ ಮಾಡಬೇಕು. ಇದಕ್ಕೋಸ್ಕರನೇ ನಮ್ಮ ಒಂದು ಅಡಿಷನಲ್ ಹ್ಯಾಂಡ್ ಹೋಲ್ಡಿಂಗ್ ಸರ್ವಿಸಸ್ ಅನುಕೂಲ ಆಗ್ಬೋದು. ಯಾಕಂದರೆ ಆವಾಗ ನಿಮಗೆ ಸೆಲೆಕ್ಟ್ ಮಾಡ್ತೀವಿ ಹಾಗೂ ಅದನ್ನು ಮಾನಿಟರ್ ಮಾಡಿ ಕೊಡ್ತೀವಿ. ಅಕಸ್ಮಾತು 5,000ಕ್ಕಿಂತ ಜಾಸ್ತಿ ಹಾಕ್ಬೋದಂದ್ರೆ ನಿಮ್ಮ ಮಗಳಿಗೆ ಆವಾಗ ಜಾಸ್ತಿ ಹಾಕಿ, ಯಾಕಂದರೆ ಆಲ್ರೆಡಿ 9 ವರ್ಷ ಆಗಿದೆ, ಇನ್ನೊಂದು 9 ವರ್ಷಕ್ಕೆ ಕಾಲೇಜಿಗೆ ಹೋಗ್ಲಿಕ್ಕೆ ಶುರು ಆಗ್ಬೋದು. ಸೊ ಅದಕ್ಕೋಸ್ಕರನೇ ನೀವು ಐದರ್ ಈಗಲೇ ಅಮೌಂಟ್ ಜಾಸ್ತಿ ಮಾಡಿ ಅಥವಾ ವರ್ಷ 5,000ಕ್ಕಿಂತ ಜಾಸ್ತಿ ಹಾಕೊಂಡು ಹೋಗಿ ಪ್ರತಿ ತಿಂಗಳು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಮಂತ್ಲಿ 5,000 ರೂಪಾಯಿ 15% ಪರ್ ಆನಮ್ ರಿಟರ್ನ್ಸ್ ಬಂತು ಅಂತ ಅಸಂಪ್ಷನ್ ಇಟ್ಕೊಂಡು ನೆಕ್ಸ್ಟ್ 9 ವರ್ಷ, ಯಾಕಂದ್ರೆ ಈಗ 9 ವರ್ಷ ಆಯಿತು, ಇನ್ನೊಂದು 9 ವರ್ಷ ಇರುವಾಗ 18ನೇ ವರ್ಷಕ್ಕೆ ಕಾಲೇಜಿಗೆ ಹೋಗ್ತಾರಂದ್ರೆ 11.58 ಲ್ಯಾಕ್ಸ್ ಆಗಿದೆ ಆವಾಗದ ವ್ಯಾಲ್ಯೂ. 10,000 ಪರ್ ಮಂತ್ ಹಾಕಿದರೆ 15% ಆಗಿ 9 ಇಯರ್ಸ್ ಆದಮೇಲೆ 23.16 ಲ್ಯಾಕ್ಸ್ ಆಗಿರ್ತದೆ. ಅಕಸ್ಮಾತ್ ನಾನು 5,000 ಪರ್ ಮಂತ್ ಶುರು ಮಾಡ್ತೀನಿ ಪ್ಲಸ್ 10% ಸ್ಟೆಪ್ ಅಪ್ ಪರ್ ಆನಮ್ ನಾನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಆವಾಗ 15% ಆಗಿ 9 ಇಯರ್ಸ್ ಆದಮೇಲೆ 15.68 ಲ್ಯಾಕ್ಸ್ ಆಗಿರ್ತದೆ. ಸೊ ನಿಮಗೆ ಕಾಣಿಸುತ್ತೆ ಈ ಸ್ಟೆಪ್ ಅಪ್ SIP ಎಷ್ಟು ಯೂಸ್ಫುಲ್ ಆಗುತ್ತೆ. ಸೊ ದಟ್ ವರ್ಷ ನಿಮ್ಮ ಇನ್ಕಮ್ ಜಾಸ್ತಿ ಆದಾಗೆ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಸದ್ಯಕ್ಕೆ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಯಾವ ಟೈಪ್ ಆಫ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ರಿ, ಆ ಪರ್ಟಿಕ್ಯುಲರ್ ಟೈಪದು ಹೆಸರು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.